ರಾಜ್ಯದಲ್ಲಿ ದಲಿತ ಮುಖ್ಯಮಂತ್ರಿ ಒಬ್ಬರು ಬೇಕು ಅನ್ನೋ ಒಂದು ಬೇಡಿಕೆ ಇಟ್ಬಿಟ್ಟು ಇವತ್ತು ಪತ್ರಿಕಾಗೋಷ್ಠಿ ನಡೀತಾ ಇದೆ. ನಿಮಗೆಲ್ಲ ತಿಳಿದಂತೆ ನಿಮ್ಮ ಪತ್ರಿಕೆಗಳು ಮಾಧ್ಯಮಗಳಲ್ಲೆಲ್ಲ ಕಳೆದ ಕೆಲವು ದಿನಗಳಿಂದ ಮುಖ್ಯಮಂತ್ರಿ ಆಗುವಂತಹ ಅವಕಾಶಗಳು ತಪ್ಪಿದೆ. ಬೇರೆ ಎಲ್ಲ ಜಾತಿಯವರು ಕೆಲವು ಒಂದು ಪರ್ಟಿಕ್ಯುಲರ್ ಜಾತಿಯವರು 7-8 ಸಲ ಮುಖ್ಯಮಂತ್ರಿಗಳಾಗಿದ್ದಾರೆ. ನಮ್ಮ ದಲಿತ ಸಮುದಾಯಕ್ಕೆ ಒಂದು ಶಕ್ತಿ ತುಂಬಬೇಕು, ಒಂದು ಮುಖ್ಯಮಂತ್ರಿ ಸ್ಥಾನ ಸಿಗಬೇಕು ಅನ್ನೋದು ನಮ್ಮೆಲ್ಲರ ಅಭಿಲಾಷೆ, ನಮ್ಮ ಸಂಘಟನೆಯ ಉದ್ದೇಶ. ಇದನ್ನು ಉದ್ದೇಶಿಸಿ ನಮ್ಮ ಸಂಘಟನೆಯ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಮಾತಾಡ್ತಾರೆ. ದಯವಿಟ್ಟು ಈ ಎಲ್ಲ ವಿಚಾರಗಳನ್ನ ತಮ್ಮ ಪತ್ರಿಕೆಗಳಲ್ಲಿ ಪ್ರಕಟಿಸಿ ನಮಗೆ ಪ್ರೋತ್ಸಾಹ ನೀಡಬೇಕಾಗಿ ಪ್ರಾರ್ಥನೆ. ಮಾಧ್ಯಮ ಮಿತ್ರರಿಗೆ ಶುಭ ಮುಂಜಾನೆ ನಮಸ್ಕಾರವನ್ನು ತಿಳಿಸುತ್ತಾ, ಈ ಪತ್ರಗೋಷ್ಠಿಯ ಮುಖ್ಯ ಉದ್ದೇಶವೇನೆಂದರೆ ತಮ್ಮೆಲ್ಲರಿಗೂ ತಿಳಿದಂಥ ವಿಷಯವಾಗಿದೆ. ಇತ್ತೀಚೆಗೆ ತಮ್ಮ ಪತ್ರಿಕೆಗಳಲ್ಲಿ ಮತ್ತು ಟಿವಿ ಮಾಧ್ಯಮಗಳಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಚರ್ಚೆ ನಡೀತಾ ಇದೆ. ತಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಷಯವಾಗಿದೆ. ಈ ಪತ್ರಿಕಾಗೋಷ್ಠಿ ಕರೆದ ಮುಖ್ಯ ಉದ್ದೇಶ, ಸ್ವಾತಂತ್ರ್ಯ ಬಂದು 70 ವರ್ಷ ಆದರೂ ಸಹ ಒಬ್ಬ ದಲಿತ ಮುಖ್ಯಮಂತ್ರಿಯನ್ನು ಈ ನಾಡು ಕಂಡಿಲ್ಲ. ಇದು ದಲಿತರಿಗೆ ಆಗಿರುವಂತಹ ಅನ್ಯಾಯ. ಕಾರಣ, ನಾವು ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ದಲಿತ ಸಮುದಾಯವೇ ವೋಟ್ ಬ್ಯಾಂಕ್ ಆಗಿರೋದು. ನಾವು ರಾಜ್ಯದಲ್ಲಿ 1 ಕೋಟಿಯಿಂದ ಹಿಡಿದು 2.5-3 ಕೋಟಿ ತನಕ ನಾವು ದಲಿತರು, ಹಿಂದುಳಿದವರು ಮತ್ತು ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡ್ತಾ ಇದ್ದೀವಿ. ನಾವು ಮಾನ್ಯ ಮುಖ್ಯಮಂತ್ರಿಗಳನ್ನ ಒತ್ತಾಯ ಮಾಡೋದೇನೆಂದ್ರೆ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ತಾವು 7.5 ವರ್ಷ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ದೀರಿ. ಈ ಒಂದು ಬಾರಿ 7.5 ವರ್ಷ ನಮ್ಮ ದಲಿತರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ನಾವು ಅವರನ್ನ ಒತ್ತಾಯಿಸ್ತೇವೆ. ಯಾಕಂದ್ರೆ ಮುಖ್ಯಮಂತ್ರಿಗಳು ಮೈಸೂರು ಪ್ರಾಂತ್ಯದವರು. ನಿಮಗೆ ಗೊತ್ತಿರುವಾಗಲೇ 2013ರಲ್ಲಿ ಮಾನ್ಯ ಜಿ ಪರಮೇಶ್ವರ್ ಅವರು ರಾಜ್ಯ ಅಧ್ಯಕ್ಷರಾಗಿ 8 ವರ್ಷ ಸೇವೆ ಸಲ್ಲಿಸಿದರು. ಅವರು ಆ ಕ್ಷೇತ್ರದಲ್ಲಿ ಸೋತಂತ ಕಾರಣದಿಂದ ಅವರಿಗೆ ಮುಖ್ಯಮಂತ್ರಿ ಪಟ್ಟ ತಪ್ಪಿದೆ. ಈಗ ನಮ್ಮ ಮುಖ್ಯ ಬೇಡಿಕೆ ಏನಂದ್ರೆ, ದಲಿತರಲ್ಲಿ ಸಾಮರ್ಥ್ಯರಿದ್ದಾರೆ. ಈ ಸಾಮರ್ಥ್ಯವನ್ನ ತಾವು ಅವಕಾಶ ಕೊಟ್ಟು ಮುಂದೆ ಬರುವಂತಹ ಏನು 2028 ಚುನಾವಣೆ ಬರುತ್ತೆ, ಆ ಚುನಾವಣೆಯನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅವರು ದಲಿತ ಮುಖ್ಯಮಂತ್ರಿ ಮಾಡಬೇಕು ಅಂತ ನಮ್ಮ ಕರ್ನಾಟಕ ರಾಜ್ಯ ಚಳವಳಿ ಕ್ಷೇಮ ಸಂಘ ಒತ್ತಾಯಿಸುತ್ತೆ. ಈ ವಿಚಾರವಾಗಿ ನಾವು ಎಲ್ಲ ಜನಾಂಗದವ್ರನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಈ ನಾಡಲ್ಲಿ ಒಕ್ಕಲಿಗರು ಮುಖ್ಯಮಂತ್ರಿ ಆಗಿದ್ದಾರೆ, ಬ್ರಾಹ್ಮಣರು ಮುಖ್ಯಮಂತ್ರಿ ಆಗಿದ್ದಾರೆ, ಲಿಂಗಾಯತರು ಮುಖ್ಯಮಂತ್ರಿ ಆಗಿದ್ದಾರೆ ಮತ್ತು ಹಿಂದುಳಿದವರು ಸಹ ಮುಖ್ಯಮಂತ್ರಿಗಳಾಗಿದ್ದಾರೆ. ತಮ್ಮ ಎಲ್ಲರಿಗೂ ಗೊತ್ತಿದೆ. ಯಾಕಂದ್ರೆ ಈ ಒಂದು ಕೊರಗಿದೆ, 70 ವರ್ಷದಿಂದ ಒಂದು ಕೊರಗಿದೆ. ಈ ಕೊರಗನ್ನ ಮಾನ್ಯ ಸಿದ್ದರಾಮಯ್ಯನವರು ತೋರಿಸ್ಕೊಡ್ತಾರೆ ಅಂತ ನನ್ನ ಆಸೆ ಭಾವ ಇದೆ. ಆ ಕಾರಣದಿಂದ ನಾವು ಕರ್ನಾಟಕ ರಾಜ್ಯ ಚಲವಾದಿ ಕ್ಷೇಮಾಭಿವೃದ್ಧಿ ಸಂಘ ಸಿದ್ದರಾಮಯ್ಯವ್ರನ್ನ ಮತ್ತು ಸಿದ್ದರಾಮಯ್ಯರ ಮುಖಾಂತರ ಹೈಕಮಾಂಡ್ಗೆ ಸಿದ್ದರಾಮಯ್ಯನವರೇ ಈ ಸರಿ ಒಂದು ಬಾರಿ ದಲಿತ ಮುಖ್ಯಮಂತ್ರಿ ಮಾಡಲಿ ಅಂತ ಅವ್ರ ಮನಸ್ಸಲ್ಲಿ ಬಂದು ಈ ಒಂದು ದಲಿತ ಮುಖ್ಯಮಂತ್ರಿ ಎಂಬ ಒಂದು ಕೊರಗನ್ನ ಹೋಗಲಾಡಿಸ್ತಾರೆ ಅಂತ ನಮ್ಮ ಸಮುದಾಯ ಮತ್ತು ನಮ್ಮ ಸಂಘಟನೆ ನಂಬಿದೆ. ಪ್ರಧಾನ ಕಾರ್ಯದರ್ಶಿ ನಮ್ಮ ಸಂಘದ ಇತರೆ ಸದಸ್ಯರಿದ್ದಾರೆ, ಅವ್ರಿಗೂ ಒಂದೆರಡು ಅವಕಾಶ ಮಾಡಿಕೊಡಕ್ಕೆ ಇಚ್ಛೆ ಪಡ್ತೀನಿ ನಾನು. ಜೈ ಭೀಮ್. ಈಗ ಸ್ವಾತಂತ್ರ್ಯ ಪೂರ್ವದಿಂದ ತಗೊಂಡ್ರೆ ಪರಿಶಿಷ್ಟ ಜಾತಿ ಮತ್ತೆ ಪಂಗಡದವರು
ಎಲ್ಲ ಸಮುದಾಯದವರು ಕಾಂಗ್ರೆಸ್ ಪಕ್ಷದ ಪರವಾಗಿಯೇ ನಿಂತಿದೆ, ಅದು ಎಲ್ರಿಗೂ ತಿಳಿದಿರುವಂಥ ವಿಚಾರ. ಆಗ ನೋಡೋದಾದ್ರೆ ದಿವಂಗತ ಬಸವಲಿಂಗಪ್ಪ ಅವರು ಇರ್ಬೋದು, ದಿವಂಗತ KH ರಂಗನಾಥ್ ಅವರು ಇರ್ಬೋದು, ಮತ್ತೆ ಶ್ರೀ ಮಲ್ಲಿಕಾರ್ಜುನ ಖರ್ಗೆಜಿ ಅವರು ಇರ್ಬೋದು, ಪ್ರಸ್ತುತ ಈಗ ಅಖಿಲ ಭಾರತ ಕಾಂಗ್ರೆಸ್ ಕರ್ನಾಟಕ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ. ಸೊ ನಮ್ಮ ಪರಮೇಶ್ವರ್ ಅವರು ಸಹ ಅಧ್ಯಕ್ಷರಾಗಿದ್ದರು, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಸತತ 8 ವರ್ಷ ಅವರು ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಇದನ್ನೆಲ್ಲ ಗುರಿಯಾಗಿ ಇಟ್ಕೊಂಡು, ಇದನ್ನೆಲ್ಲ ಪರಿಣಾಮಕಾರಿಯಾಗಿ ಇಟ್ಕೊಂಡು ನಮ್ಮ ಮುಖ್ಯಮಂತ್ರಿಯವರು, ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ನೀವು ಎಲ್ಲರಿಗೂ ಸಮಪಾಲು, ಸಮಾನತೆ ಮತ್ತು ಸೌಹಾರ್ದತೆ ಮತ್ತು ಸಾಮಾಜಿಕ ನ್ಯಾಯದತ್ತ ಗುರಿಯಾಗಿ ಇಟ್ಕೊಂಡು ಈ ಒಂದು ಹೊಸ ಅಧ್ಯಾಯಕ್ಕೆ ತಾವು ನಾಂದಿ ಆಡಬೇಕು ಮತ್ತು ಇದಕ್ಕೆ ಒಂದು ಹೊಸ ಮುನ್ನುಡಿಯನ್ನು ಬರೀಬೇಕಂತೇಳಿ ನಾನು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಕೂಗು ನಮ್ಮ ಅಧ್ಯಕ್ಷರು ಹೇಳಿದಾಗೆ, ಮೇಡಮ್ ಅವರು ಹೇಳಿದಾಗೆ, ಸುಮಾರು 20 ವರ್ಷಗಳಿಂದ ಸ್ವತಂತ್ರ ಬಂದಾಗಿನಿಂದ ನಮ್ಮಲ್ಲಿ ಈ ಒಂದು ಭಾರತ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿರಬಹುದು, ಒಬ್ಬ ಮುಖ್ಯಮಂತ್ರಿ ಆಗ್ಬೋದು, ಪ್ರಧಾನಮಂತ್ರಿ ಆಗ್ಬೋದು, ಶೋಷಿತ ಸಮುದಾಯದ ನಾಯಕರು 5 ಜನ ಮುಖ್ಯಮಂತ್ರಿಗಳಾಗಿದ್ದಾರೆ ಅಂತ ಅನ್ನಿಸ್ತದೆ. ಅದರಲ್ಲಿ ಒಬ್ರು ಕೂಡ ಇಲ್ಲಿವರೆಗೂ ಒಬ್ಬ ದಲಿತ ಮುಖ್ಯಮಂತ್ರಿಯನ್ನು ಮಾಡಲಿಕ್ಕೆ ಆಗಲಿಲ್ಲ. ಆದ್ರೆ 2013ರಲ್ಲಿ ಗೌರವಾನ್ವಿತ ಪರಮೇಶ್ವರ್ ಜಿ ಅವರು 8 ವರ್ಷಗಳ ಸತತವಾಗಿ KPCC ಅಧ್ಯಕ್ಷರಾಗಿ ಅವರ ಒಂದು ನಾಯಕತ್ವದಲ್ಲಿ ಇಡೀ ರಾಜ್ಯವನ್ನ ಸುತ್ತಿ, ಯಾಕೆಂದ್ರೆ ಅವರ ಕ್ಷೇತ್ರವನ್ನು ಬಿಟ್ಟು ಇಡೀ ರಾಜ್ಯಾದ್ಯಂತ ಸುತ್ತಿ ಅವರ ಒಂದು ಪ್ರಬಲರ ಹೋರಾಟದಿಂದ ಇಡೀ ನಮ್ಮ ಏನು SC ST ಸಮುದಾಯ, OBC ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಮತ್ತೆ ಅವರ ಹೆಚ್ಚಿನ ಬಹುಮತದಿಂದ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತದೆ. ಅವಾಗ ಏನಾಗ್ತದೆ ಅಂದ್ರೆ ತಮ್ಗೆಲ್ಲ ಗೊತ್ತಿರೋ ವಿಚಾರ, ಅವಾಗ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಒಂದೇ ಒಂದು ಕಾರಣದಿಂದ ಒಳಪಕ್ಷದವರೇ ಕೂಡ ಅವ್ರನ್ನ ಸೋಲಿಸಿ ಅವರಿಗೆ ಒಂದು ದಾರಿ ತಪ್ಪಿಸ್ತಾರೆ. ಸೋದರೂ ಪರವಾಗಿಲ್ಲ, ಅವ್ರನ್ನ ಮುಖ್ಯಮಂತ್ರಿ ಮಾಡ್ಬೇಕಾಗಿತ್ತು ಅವರು. ಯಾಕೆಂದ್ರೆ ರಾಜ್ಯಕ್ಕೆ ನಾವು ಪಕ್ಷನ ತಂದವರು ಪರಮೇಶ್ವರ್ ಜಿ ಅವರ ನಾಯಕತ್ವದಲ್ಲಿ. ಅವಾಗ ಅವ್ರಿಗೆ ಅನ್ಯಾಯ ಆಗಿದೆ. ಈಗಲೂ ಕೂಡ ಏನು 5 ವರ್ಷ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಬಹಳ ಯಶಸ್ವಿಯಾಗಿ ಕರ್ನಾಟಕದಲ್ಲಿ ಆಡಳಿತವನ್ನು ನಡೆಸಿ ಒಳ್ಳೆ ಆಡಳಿತವನ್ನು ನೀಡಿದರೆ, ಆ ಒಂದು ಹಿನ್ನೆಲೆಯಲ್ಲಿ ಈಗಲೂ ಕೂಡ ಈ ಸರಿ ನಾವು ಎಲ್ಲಾ ದಲಿತರು ಕೂಡ 5 ವರ್ಗದವರೆಲ್ಲ ಸೇರಿ AICC ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆಜಿ ಅವರಿದ್ದಾರೆ, ನಮ್ಮ ರಾಜ್ಯದವರು. ಅವರ ಇರೋದ್ರಿಂದ ಅವರ ಮುಖ ನೋಡ್ಕೊಂಡು ನಮ್ಮ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತರಬೇಕು ಅಂತ ಹೇಳಿ ಎಲ್ಲರ ಒಗ್ಗಟ್ಟಿಂದ ಮತ್ತೆ ಕಾಂಗ್ರೆಸ್ ಅಧಿಕಾರವನ್ನು ತಂದಿದ್ದಾರೆ. ಅವಾಗ ನಮ್ಮ